ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಮಹಾಲಕ್ಷ್ಮಿ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ, ಯಶಸ್ಸು, ಕೀರ್ತಿ, ಧನ, ಧಾನ್ಯ, ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ಮಹಾಲಕ್ಷ್ಮಿಯಲ್ಲಿ ಬೇಡ್ಕೊಳ್ತೀನಿ. ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ? ಎಲ್ಲರೂ ಚೆನ್ನಾಗೇ ಮಾಡಿರ್ತೀರ. ನಾನು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀನಿ. ಬನ್ನಿ, ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹಬ್ಬ ಅಂದರೆ ಸಾಮಾನ್ಯವಾಗಿ ಎಲ್ಲ ಹೆಂಗಸರುಗಳಿಗೂ ಗೊತ್ತಿರುತ್ತೆ. ಹಬ್ಬದ ಹಿಂದಿನ ದಿನಗಳಲ್ಲಿ ಎಷ್ಟು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ ಅಂತ. ನಾನು ಹೇಗೋ ತಕ್ಕ ಮಟ್ಟಿಗೆ ಮನೆ ಕ್ಲೀನ್ ಮಾಡಿಕೊಂಡು ಹಬ್ಬ ಮಾಡ್ತಾಯಿದ್ದೀನಿ. ಹಾಗಾಗಿ ಮಾಡೋಕ್ಕೂ ಮನಸ್ಸೊಪ್ಪೋದಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಆದ್ರೂ ಬರೀ ಕಳಶ ಇಡೋ ಕೆಲಸ ಮಾತ್ರ ಇರಲ್ಲ. ಎಲ್ಲ ಫೋಟೋಗಳೆಲ್ಲ ನಾವು ಒರೆಸ್ಕೋಬೇಕು. ಫೋಟೋಗಳಿಗೆ ವಿಭೂತಿ, ಕುಂಕುಮ ಎಲ್ಲ ಇಡಬೇಕು. ಮತ್ತು ಕಳಶಕ್ಕೂ ನಾವು ರೆಡಿ ಮಾಡ್ಕೋಬೇಕು. ನಾವು ಮನೇಲಿರೋರು ಹೇಗೋ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಕೆಲಸಕ್ಕೆ ಹೋಗೋವಂಥ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ ಪಾಪ. ನಾನು ಸಾಮಾನ್ಯವಾಗಿ ಹಬ್ಬದ ಹಿಂದಿನ ದಿನವೇ ಕಳಶಕ್ಕೆ ಸೀರೆ ಉಡಿಸ್ಬೇಕಲ್ಲ, ಅದೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಹಬ್ಬದ ದಿನ ಇದೇ 1 ಗಂಟೆ ಕೆಲಸ ಆಗುತ್ತೆ. ಹಾಗಾಗಿ ಹಿಂದಿನ ದಿನವೇ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಹಬ್ಬದ ದಿನ ಸ್ವಲ್ಪ ಆರಾಮ ಅನಿಸುತ್ತೆ. ಸ್ನಾನ ಮಾಡಿ ಮಡಿಯಲ್ಲಿರ್ತೀವಲ್ಲ, ಹಾಗಾಗಿ ನಾನು ನೈವೇದ್ಯಕ್ಕೂ ನಿನ್ನೆ ದಿನವೇ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ಸಲ ಜಾಮೂನ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದೇನು ತುಂಬ ಈಸಿ ಬಿಡಿ, ಮಾಡೋಕ್ಕೆ ಏನು ಕಷ್ಟ ಆಗೋದಿಲ್ಲ. ಒಂದು 10 ನಿಮಿಷದ ಕೆಲಸ ಇದು ಅಷ್ಟೇ. ಇದು ಮೊದಲೇ ನಾನು ಸಕ್ಕರೆ ಪಾಕ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾನು ಸಾಮಾನ್ಯವಾಗಿ ಹಾಲಿನಲ್ಲಿ ಕಲಿಸ್ತೀನಿ. ಇವತ್ತು ಹಾಲಿಲ್ಲ, ತರೋಕ್ಕೆ ಹೋಗಬೇಕು, ಇನ್ನೂ ತಂದಿಲ್ಲ. ಹಾಗಾಗಿ ನೀರಿನಲ್ಲೇ ಕಲಿಸ್ತಾ ಇದ್ದೀನಿ. ಏನೂ ಆಗಲ್ಲ, ನೀರಲ್ಲಿ ಕಲಿಸಿದ್ರೂ ಚೆನ್ನಾಗಾಗುತ್ತೆ. ಇದು ಏನು ಅಂದರೆ ಕಲಿಸೋದ್ರಲ್ಲಿ ಒಂದು ಹದ ಬೇಕು ಅಷ್ಟೇ. ಆ ಹದ ಗೊತ್ತಿದ್ದರೆ ನೀರಲ್ಲಾಗಲಿ ಹಾಲಲ್ಲಾಗಲಿ ಚೆನ್ನಾಗಿ ಕಲಿಸ್ಕೊಂಡು ನೀಟಾಗಿ ಜಾಮೂನ್ ಚೆನ್ನಾಗಾಗೋ ಹಾಗೆ ಮಾಡ್ಕೋಬೋದು. ನೋಡಿ, ಈ ರೀತಿ ಆಗಬೇಕು. ಕೈ ಸ್ವಲ್ಪನೂ ಅಂಟಬಾರ್ದು. ಈ ಥರ ನಾವು ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ನಾವು ಮುಚ್ಚಿಟ್ಬಿಡಬೇಕು, ಒಂದು 10 ನಿಮಿಷ. ಆಗ ಮೆತ್ತಗಾಗುತ್ತೆ, ಅದು ಜಾಮೂನ್ ಚೆನ್ನಾಗಾಗುತ್ತೆ. ನೋಡಿ, ಈಗ ಇದು 10 ನಿಮಿಷ ಆಗಿದೆ. ಇದನ್ನು ನಾನೀಗ ಉಂಡೆಗಳು ಕಟ್ಕೊಳ್ತಾ ಇದ್ದೀನಿ. ಉಂಡೆಗಳು ಮಾಡಿಕೊಂಡು ನಾವು ಮೊದಲು ಡೀಪ್ ಫ್ರೈ ಮಾಡ್ಕೋಬೇಕಲ್ವ. ಗೊತ್ತಿದೆ ನಿಮಗೂ ಅನ್ಕೋತೀನಿ. ಕೆಲವರು ಹೇಳ್ಬೋದು, ಇದೇನು ನೈವೇದ್ಯಕ್ಕೆ ಜಾಮೂನ್ ಮಾಡ್ತಾಯಿದ್ದಾರೆ ಅಂತಂದ್ಬಿಟ್ಟು. ದೇವರು ನಮಗೆ ಅದನ್ನೇ ಮಾಡಿ ಇದನ್ನೇ ಮಾಡಿ ಅಂತ ಯಾವತ್ತೂ ಹೇಳೋದಿಲ್ಲ. ನಮ್ಮ ಭಕ್ತಿ, ನಮ್ಮ ಶಕ್ತಿ ಅಷ್ಟೇ. ನೋಡಿ, ಉಂಡೆಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪನೂ ಬಿರುಕು. ನಾನು ಆಗಲೇ ಕಳಶಕ್ಕೆ ಸೀರೆ ಉಡಿಸುವಾಗ ಪಾಕಕ್ಕಿಟ್ಟಿದ್ದೆ, ಆದರೆ ವಿಡಿಯೋ ಮಾಡ್ಕೊಳ್ಳೋದು ಮರೆತುಬಿಟ್ಟೆ. ಹಾಗಾಗಿ ಪಾಕ ರೆಡಿಯಾಗಿದೆ. ಇವಾಗ ಜಾಮೂನ್ನ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ಕೆಲವರಂತೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಎಷ್ಟೋ ಥರ ತಿಂಡಿಗಳು ಮಾಡ್ತಾರೆ, ಉಂಡೆಗಳು ಮಾಡ್ತಾರೆ, ಚಕ್ಲಿ, ನಿಪ್ಪಟ್ಟು ಎಲ್ಲ ಮಾಡ್ತಾರೆ. ಅದು ಅವರವ್ರ ಇಷ್ಟ, ಅವರವ್ರ ಶಕ್ತಿ. ಹಾಗಂತ ಎಲ್ಲರೂ ಹಾಗೇ ಮಾಡಬೇಕು ಅಂತ ಏನೂ ಇಲ್ಲ. ನಮ್ಮ ಕೈಯಲ್ಲಿ ಏನು ಸಾಧ್ಯವಾಗುತ್ತೋ ಅಷ್ಟನ್ನು ನಾವು ಮಾಡಿದ್ರೆ ಸಾಕು. ಯಾಕೆಂದರೆ ದೇವಿ ನಾವೇನು ಯಾವ ರೀತಿ ಗ್ರ್ಯಾಂಡಾಗಿ ಮಾಡಿದ್ದೀವಿ, ಯಾವ ರೀತಿ ಆಡಂಬರವಾಗಿ ಮಾಡಿದ್ದೀವಿ ಅದನ್ನು ನೋಡ್ಕೊಂಡು ಬರೋದಿಲ್ಲ. ನಾವು ಮನಸ್ಸಿನಲ್ಲಿ ಹೇಗೆ ಭಕ್ತಿಯಿಂದ ಅವಳನ್ನು ಕರೆದು ನಾವು ಪೂಜೆ ಮಾಡ್ತೀವೋ ಆ ಭಕ್ತಿಗೆ ಆ ತಾಯಿ ಒಲಿಯೋದು ಅಂತ ನನ್ನ ಭಾವನೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ನುಚ್ಚುನುಡ್ಡೆ ಮಾಡಬೇಕು ಅಂತ ಹೇಳ್ತಾರೆ. ನನಗೆ ನುಚ್ಚುನುಡ್ಡೆ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನಾನು ಅಕ್ಕಿ ಹಿಟ್ಟಲ್ಲಿ ಸೆಕೆ ಉಂಡೆ ಮಾಡಿಡ್ತೀನಿ. ನಾವು ಅಕ್ಕಿನ ಮನೆಯಲ್ಲೇ ಚೆನ್ನಾಗಿ ತೊಳೆದು ಒಣಗಿಸಿ ನಾವು ಪುಡಿ ಮಾಡಿಟ್ಕೊಳ್ತೀವಿ, ಅಕ್ಕಿ ಹಿಟ್ಟು ಮಾಡಿಟ್ಕೊಳ್ತೀವಿ. ಹಾಗಾಗಿ ಮನೆಯಲ್ಲಿರೋ ಅಕ್ಕಿ ಹಿಟ್ಟನ್ನು ನಾನು ಬಳಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಹಬೆನಲ್ಲಿ ನಾನೀಗ ಅಕ್ಕಿ ಹಿಟ್ಟನ್ನು ಬೇಯೋಕೆ ಇಡ್ತಾ ಇದ್ದೀನಿ. ಅದು ಬೇಯ್ತಾ ಇರಲಿ. ಅಷ್ಟೊತ್ತವರೆಗೆ ನಾನು ಈಗ ಹುರಿದಿದ್ದ ಕಡಲೆಕಾಯಿ ಬೀಜ, ಹುರಿದಿದ್ದ ಕಡಲೆ ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಕೊಬ್ಬರಿ ಮತ್ತು ಸ್ವಲ್ಪ ಎಳ್ಳು ಇಷ್ಟನ್ನು ತಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟು ಬೆಲ್ಲನ ಪಾಕ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ, ಹಾಗಾಗಿ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ನಷ್ಟು ನೀರು ಹಾಕಿ ಪಾಕ ತೆಕ್ಕೋಬೇಕು. ಇದು ಪಾಕ ಬರೋವರೆಗೆ ಅಕ್ಕಿ ಹಿಟ್ಟು ಹಬೆಗಿಟ್ಟಿದ್ನಲ್ಲ ಅದನ್ನು ಬೆಂದಿದೆಯಾ ನೋಡ್ತೀನಿ. ನೋಡಿ, ಅಕ್ಕಿ ಹಿಟ್ಟನ್ನು ಒಂದು 10 ನಿಮಿಷ ಹಬೆನಲ್ಲಿ ಇಟ್ಟಿದ್ದೆ, ಚೆನ್ನಾಗಿ ಬೆಂದಿದೆ, ಅಷ್ಟೇ ಸಾಕು. ಈ ಕಡೆ ಪಾಕನೂ ಬರ್ತಾಯಿದೆ ನೋಡಿ. ಒಂದೆಳೆ ಪಾಕ ಬಂದರೆ ಸಾಕು. ನಾನು ಮೊದಲು ಒಂದು ಸಲ ಪಾಕ ತೆಗೆಯುವಾಗ ಹೇಳಿದ್ದೆ, ಇದಕ್ಕೆ ಒಂದು ಸ್ವಲ್ಪ ನೀರಿನಲ್ಲಿ ಇದನ್ನು ಹಾಕಿ ನೋಡಿದ್ರೆ ನಮಗೆ ಪಾಕ ಆಗಿದೆಯಾ ಅಂತ ಗೊತ್ತಾಗುತ್ತೆ. ನೋಡಿ, ಹೀಗೆ ಪಾಕ ತೆಗೆದು ಇಲ್ಲಿ ಹಾಕಿದ್ರೆ ನೀರೊಳಗಡೆ ಅದು ನಮಗೆ ಗಟ್ಟಿ ಬರಬೇಕು, ನೀರಲ್ಲಿ ಕಲಿಸ್ಕೋಬಾರ್ದು. ನೋಡಿ, ಹೀಗೆ ಬಂದರೆ ಪಾಕ ಕರೆಕ್ಟಾಗಿದೆ ಅಂತಂದ್ಬಿಟ್ಟು ಈಗ ಹಬೆನಲ್ಲಿ ಬೆಂದಿರೋ ಅಕ್ಕಿ ಹಿಟ್ಟನ್ನು ಪಾಕಕ್ಕೆ ಹಾಕ್ತಾಯಿದ್ದೀನಿ.
ಅಕ್ಕಿ ಹಿಟ್ಟನ್ನು ಸ್ವಲ್ಪ ನೋಡ್ಕೊಂಡು ಕಲಿಸ್ಕೋಬೇಕು. ಏಕೆಂದರೆ ತುಂಬ ಜಾಸ್ತಿ ಆದ್ರೂ ತುಂಬ ಗಟ್ಟಿಯಾಗಿಬಿಡುತ್ತೆ ಕಲ್ಲು ಹಾಗೆ, ಇಲ್ಲ ತುಂಬ ಕಡಿಮೆ ಆದ್ರೂ ತೆಳುವಾಗಿಬಿಡುತ್ತೆ. ಹಾಗಾಗಿ ಒಂದು ಹದಕ್ಕೆ ಕಲಿಸ್ಕೋಬೇಕು ಇದನ್ನು. ನೋಡಿ, ಈಗ ಸೆಕೆ ಉಂಡೆ ರೆಡಿಯಾಗಿದೆ. ಈಗ ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ಕೊಬ್ಬರಿ, ಕಡಲೆಕಾಯಿ ಬೀಜ ಮತ್ತು ಕಡಲೆ ಮತ್ತು ಎಳ್ಳು ಇದನ್ನೆಲ್ಲ ಹಾಕಿದ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಟೇಸ್ಟು ತಿಂತಾಯಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ನಾನು ನೈವೇದ್ಯಕ್ಕೆ ಸ್ವಲ್ಪ ರವೆ ಉಂಡೆನೂ ಮಾಡ್ತಾಯಿದ್ದೀನಿ. ಹಾಗಾಗಿ ಸಕ್ಕರೆನ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಬಾಣಲಿಗೆ 2 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಮತ್ತು ಖರ್ಜೂರ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ನೋಡಿ, ಇಲ್ಲಿ ನಾನು 1 ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು 1 ಬಟ್ಲು ಕೊಬ್ಬರಿ ತುರಿ, ಡ್ರೈ ಕೋಕೋನಟ್ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಮತ್ತು 1.5 ಕಪ್ಪು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿನಲ್ಲಿ ನಾನು ಸಕ್ಕರೆ ಮತ್ತು ಏಲಕ್ಕಿಕಾಯಿ ಹಾಕಿ ಪುಡಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ನೋಡಿ ಈ ಲೋಟದಲ್ಲಿ ನಾನು 1.5 ಲೋಟ ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಲೋಟದಲ್ಲಿ ನಾನು 1 ಲೋಟ ಚಿರೋಟಿ ರವೆ ಮತ್ತು 1 ಲೋಟ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ನೋಡಿ, ನಾನು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ನಲ್ಲ, ಅದೇ ಬಾಣಲಿಗೆ ಈಗ ರವೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಹುರ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ಕೊಬ್ಬರಿ ಹಾಕ್ಕೋಬೇಕು. ಕೊಬ್ಬರಿ ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೋಬೇಕು. ಜಾಸ್ತಿ ಫ್ಲೇಮ್ ಕೊಡಬಾರ್ದು, ಸೀದೋಗುತ್ತೆ. ಹಾಗಾಗಿ ಸಣ್ಣ ಫ್ಲೇಮ್ನಲ್ಲೇ ನಾವು ಹುರ್ಕೋಬೇಕು. ಇದಾದಮೇಲೆ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ನಾವು 1.5 ಕಪ್ಪು ಸಕ್ಕರೆ ಇಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಕೋಬೇಕು. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀವು ಸಕ್ಕರೆ ಹಾಕ್ಕೋಬೋದು. ಇದಕ್ಕೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಅದನ್ನು ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಸ್ವಲ್ಪ ಕಲಿಸ್ಕೊಂಡು ಇದನ್ನು ಒಂದು ಚಿಕ್ಕ ಲೋಟದಲ್ಲಿ ಹಾಲು ತೊಗೊಂಡು ಅದನ್ನು ನಿಧಾನವಾಗಿ ಒಂದು 3-4 ಸ್ಪೂನಷ್ಟು ಇಡಿಸ್ಬೋದು. ನಿಧಾನವಾಗಿ ನಾವು ನೋಡ್ಕೊಂಡು ಕಲಿಸ್ಕೊತಾ ಬರಬೇಕು. ನೋಡಿ, ಇದಾಗಿದೆ. ಈಗ ಇದು ಬಿಸಿ ಇರುವಾಗಲೇ ನಾವು ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು. ಒಂದು 1/4 ಗಂಟೆ ನಾವು ಇದನ್ನು ಬಿಗಿಯಾಗಿ ಮುಚ್ಚಿಟ್ಬಿಟ್ರೆ ರವೆ ಎಲ್ಲ ಮೆತ್ತಗಾಗುತ್ತೆ, ಅರಳುತ್ತೆ. ಆವಾಗ ನಾವು ಉಂಡೆ ಕಟ್ಕೊಳ್ಬೇಕಾಗತ್ತೆ. ನೋಡಿ, ಇದಿಷ್ಟು ಹಬ್ಬದ ನಾಳೆ ಅಂತ ನಿನ್ನೆ ಮಾಡ್ಕೊಂಡಿದ್ದ ಕೆಲಸ ಆಯಿತು. ಇನ್ನಿವತ್ತು ಹಬ್ಬದ ದಿನ ನಾನು ಕಳಶಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಕಳಶಕ್ಕೆ ತೆಂಗಿನಕಾಯಿ ಇಡುವಾಗ ನೋಡ್ಕೋಬೇಕು, ಒಳಗಡೆ ನೀರು ಇದೆಯಾ ಏನು ಅಂತ ಅಳ್ಳಾಡಿಸಿ ನೋಡಿ, ಎಲ್ಲೂ ಏನೋ ಅದು ಕೊಳತಿಲ್ವಾ ಅಂತ ನೋಡಿಕೊಂಡು ನಾವು ತೆಂಗಿನಕಾಯಿ ರೆಡಿ ಮಾಡ್ಕೋಬೇಕಾಗತ್ತೆ. ಕಳಶಕ್ಕಿಡೋ ವೀಳ್ಯದೆಲೆನೂ ಅಷ್ಟೇ ನಾವು ನೋಡ್ಕೋಬೇಕು, ಎಲ್ಲೂ ಅದು ಒಡೆದಿರಬಾರ್ದು, ಮುಕ್ಕಾಗಿರಬಾರ್ದು, ಎಲೆ ಎಲ್ಲೂ ಕಿತ್ತೋಗಿರಬಾರ್ದು. ನೀಟಾಗಿರುವಂಥ 5 ಎಲೆನ ನಾವು ತಗೋಬೇಕು. ನಿನ್ನೆನೇ ನಾನು 3/4 ಭಾಗ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡಿದ್ದರಿಂದ ಇವತ್ತು ಪೂಜೆ ಮಾಡೋಕ್ಕೆ ತುಂಬ ಅನುಕೂಲ ಆಯಿತು. ನೋಡಿ, ಇವಿಷ್ಟು ಕಳಶದ ಒಳಗಡೆ ಹಾಕುವಂಥದ್ದು ಡ್ರೈ ಫ್ರೂಟ್ಸು ಮತ್ತು ಕಾಯಿನ್ಸು ಮತ್ತು ಸ್ವಲ್ಪ ಹೂವು. ನಿಮ್ಮ ಹತ್ರ ಇದ್ದರೆ ಕವಡೆ, ಕಮಲದ ಬೀಜ ಮತ್ತು ಲಾವಂಚದ ಬೇರು ಇಷ್ಟನ್ನು ಹಾಕ್ಕೋಬೋದು. ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದರೆ ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಹಾಕಿ ಕಳಶ ಇಡ್ಬೋದು. ಮೊದಲಿನಷ್ಟು ಈಗ ಉತ್ಸಾಹ ಇಲ್ಲದೇ ಇದ್ರೂ, ಅಷ್ಟು ಶಕ್ತಿ ಇಲ್ಲದೇ ಇದ್ರೂ ಈಗ ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ಮೊದಲಿಗೆಲ್ಲ ಮಕ್ಕಳು ಸಣ್ಣವರಿರುವಾಗ ತುಂಬಾ ಕೆಲಸ ಇರ್ತಾಯಿತ್ತು. ಹಾಗಿದ್ರೂ ಅಷ್ಟೆಲ್ಲ ಮಾಡಿಕೊಂಡು ಹಬ್ಬನೂ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ದೆ ನಾನು. ಅಷ್ಟು ಉತ್ಸಾಹ ಇರ್ತಾಯಿತ್ತು ಆವಾಗ. ಈಗ ವಯಸ್ಸು ಅಂತನ್ನೋದು ಎಲ್ಲವನ್ನು ಕುಗ್ಗಿಸ್ಬಿಡುತ್ತೆ. ದೇವ್ರಿಗೆ ದೀಪ ಹಚ್ಚಿ ಲಕ್ಷ್ಮೀ ವಿಗ್ರಹಕ್ಕೆ ಅರ್ಶಿನ ಕುಂಕುಮ ಇಟ್ಟು ನೈವೇದ್ಯ ಮಾಡಿ ಹಾಲು, ಮೊಸರು, ಜೇನುತುಪ್ಪ ಮತ್ತು ಡ್ರೈ ಫ್ರೂಟ್ಸು, ಸಕ್ಕರೆ ಎಲ್ಲನೂ ಹಾಕಿ ಅಭಿಷೇಕ ಮಾಡಿ ಸಂಕಲ್ಪ ಮಾಡಿಕೊಂಡು ಅರ್ಚನೆ ಮಾಡಿ ಪೂಜೆ ಮಾಡಿ ಮಂಗಳಾರತಿ ಮಾಡೋವರೆಗೂ ತುಂಬ ಟೈಮ್ ಹಿಡಿಸ್ಬಿಡುತ್ತೆ. ನಾವು ಪೂಜೆ ಮಾಡುವಾಗ ದೇವಿಯ ಸ್ತೋತ್ರಗಳು, ಅಷ್ಟೋತ್ತರ, ಆ ದೇವಿಯ ಹಾಡುಗಳನ್ನು ಹಾಕಿದ್ರೆ ಭಕ್ತಿಪೂರ್ವಕವಾಗಿ ನಾವು ಪೂಜೆ ಮಾಡ್ಬೋದು. ಮತ್ತು ಮನೇಲಿ ಒಂದು ರೀತಿ ಪಾಸಿಟಿವ್ ಎನರ್ಜಿ ಇದ್ದಾಗುತ್ತೆ. ಕೆಲವರು ಅವರೇ ಹಾಡೋದಕ್ಕೆ ತುಂಬ ಚೆನ್ನಾಗಿ ಕಲ್ತಿರ್ತಾರೆ. ಹಾಗಾಗಿ ಅವರೇ ಹಾಡಿಕೊಂಡು ಅವರೇ ಸ್ತೋತ್ರಗಳು ಹೇಳಿಕೊಂಡು ಪೂಜೆ ಮಾಡಿದ್ರೆ ಇನ್ನೂ ಚೆನ್ನಾಗಿ. ಹೇಳ್ಕೊಳೋಕೆ ಬರಲ್ಲ ಅಂತನ್ನೋರು ರೇಡಿಯೋದಲ್ಲೋ ಅಥವಾ ಟಿ ವಿನಲ್ಲೋ ದೇವ್ರ ಹಾಡುಗಳನ್ನು ಅಥವಾ ಸ್ತೋತ್ರಗಳನ್ನು ಹಾಕ್ಕೊಂಡು ಪೂಜೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಂ ದೀಪ್ತಾಯೇ ನಮಃ, ಓಂ ಲೋಕಶೋಕ ವಿನಾಶಿನ್ಯೈ ನಮಃ, ಓಂ ಧರ್ಮ ನಿಲಯಾಯೈ ನಮಃ. ಲಕ್ಷ್ಮೀ ಅಷ್ಟೋತ್ತರದ್ದು, ಲಕ್ಷ್ಮೀ ಸಹಸ್ರನಾಮಾರ್ಚನೆದು ಮತ್ತು ಕನಕಧಾರ ಸ್ತೋತ್ರ ಇವೆಲ್ಲ ಪುಸ್ತಕಗಳು ಸಿಗುತ್ತೆ. ಇವೆಲ್ಲ ತಗೊಂಡು ನೀವು ಶುಕ್ರವಾರ ದಿನ ಪೂಜೆ ಮಾಡುವಾಗ ಅಥವಾ ಪ್ರತಿದಿನ ಪೂಜೆ ಮಾಡುವಾಗ ನೀವು ಈ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಳ್ತಾ ಇದ್ದರೆ ನಿಮಗೆ ಬಾಯಿಪಾಠ ಆಗುತ್ತೆ. ನೀವೇ ಆಮೇಲೆ ಓದ್ಕೊಳ್ದೇನೆ ನೀವು ಹೇಳ್ಕೋಬೋದು. ಮತ್ತು ಪ್ರತಿದಿನ ಕನಕಧಾರ ಸ್ತೋತ್ರ ಓದಿದ್ರೆ ಇನ್ನೂ ತುಂಬ ಒಳ್ಳೆಯದು.
ನಮ್ಮನೆಯಲ್ಲಿ ನಾನು ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ದೆ ಅಂತ ನೋಡಿದ್ರಿ ಅಲ್ವಾ? ನಿಮ್ಮನೇಲಿ ನೀವು ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ರಿ? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆಯ್ತಾ? ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ ಮೂಲಕ ನನಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ? ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.